ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯೆಲ್ಲ ಸುರಿದ ಮಳೆ, ನಗರದ ಹಲವೆಡೆ ಅವಾಂತರಗಳ ಸುರಿಮಳೆ. ರಸ್ತೆಗಳೆಲ್ಲ ಹೊಳೆ, ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು. ಭಾರಿ ಮಳೆಗೆ ಕೆಆರ್ ಮಾರ್ಕೆಟ್ನಲ್ಲಿ ಕೊಚ್ಚಿ ಹೋದ ಹೂಗಳು. ಮಳೆ ನೀರಲ್ಲಿ ಮುಳುಗಡೆಯಾದ ಹೂವಿನ ಮಾರ್ಕೆಟ್ ರಸ್ತೆಗಳು. ಎಂದಿನಂತೆ ಹೂವಿನ ಮಾರಾಟ ಮಾಡಲು ಬಂದವರು ಹೈರಾಣು. ಗುಡುಗು ಸಿಡಿಲಿನ ಅಬ್ಬರ, ಸಿಲಿಕಾನ್ ಸಿಟಿ ತತ್ತರ. ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಮೊಣಕಾಲುದ್ದ ನೀರು. ನೆಲಮಹಡಿಯ ಅಂಗಡಿಗಳಿಗೂ ನುಗ್ಗಿ ಸಮಸ್ಯೆಗಳ ಆಗರ. ರಸ್ತೆಗಳು ಜಲಮಯ, ಸಂಚಾರ ಅಯೋಮಯ. ಪಣತ್ತೂರು ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ. ಹೊಸ ರೋಡ್ ರಸ್ತೆಯಲ್ಲಿ ಕಂಟಕವಾದ ಗುಂಡಿಗಳು. ಹೊಳೆಯಂತಾದ ವರ್ತೂರಿನ ಬಳಗೆರೆ ರಸ್ತೆಗಳು. ಮಳೆ ಕಾಟಕ್ಕೆ ಸುಸ್ತಾಗಿ ಹೋದ ಮಾರತಹಳ್ಳಿಯ ಜನ. ಸರ್ಜಾಪುರದ ವಿಪ್ರೋ ಗೇಟ್ ರಸ್ತೆಗಳದ್ದು ಅದೇ ಹಣೆಬರಹ. ಶೋಭಾ ಡ್ರೀಮ್ಸ್ ರಸ್ತೆಯಲ್ಲಿ ಮಹಾ ಎಡವಟ್ಟು. ವಾರದ ಹಿಂದೆ ಹಾಕಿದ್ದ ರಸ್ತೆಯಲ್ಲಿ ಗುಂಡಿಗಳ ದರ್ಶನ. ಹೊಳೆಯಲ್ಲಿ ಹುಣಸೆ ಹಣ್ಣು, ಮಳೆಯಲ್ಲಿ ರಸ್ತೆಗೆ ಡಾಂಬರೀಕರಣ. ಕೆಆರ್ಪುರಂ ಭೀಮಯ್ಯ ಲೇಔಟ್ನಲ್ಲಿ ವರುಣಾಘಾತ. ರಾಜಕಾಲುವೆ ಸರಿಯಾದ ನಿರ್ವಹಣೆ ಆಗದೆ ಮನೆಯ ಸಂಪಿಗೆ ನುಗ್ಗಿದ ಕೊಳಚೆ ನೀರು. ರಸ್ತೆಯಲ್ಲಿದ್ದ 10 ಕಾರ್ಗಳು ಮುಳುಗಡೆ. ಮೂರು ಗಂಟೆಗಳ ಕಾಲ ಸಿಎಂ ನೇತೃತ್ವದಲ್ಲಿ ಜಿಬಿಎ ಮೊದಲ ಸಭೆ. ಸುಗಮ ಆಡಳಿತ, ಬೆಂಗಳೂರಿನ ಅಭಿವೃದ್ಧಿ ಕುರಿತು ಚರ್ಚೆ. ಬಿಡಿಎ ಅಧಿಕಾರ ಈಗ ಜಿಬಿಎಗೆ ಹಸ್ತಾಂತರ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಯಾವುದೂ ಇಲ್ಲ. ಇಲಾಖೆ ಕೆಲಸಗಳ ಸಿಎಂ ಸಲಹೆ ಕೊಡಬಹುದು. ಡಿನ್ನರ್ ಪಾರ್ಟಿ, ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ತಂಗಡಗಿ ಮಾತು. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಸಂಪುಟ ಪುನಾರಚನೆ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಸೋಮವಾರ ಔತಣಕೂಟದಲ್ಲಿ ಭಾಗಿಯಾಗ್ತೀವಿ ಎಂದ ಖಂಡ್ರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋ ವಾತಾವರಣ. ಪುನಾರಚನೆ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ದೇ ತೀರ್ಮಾನ. ರಾಯಚೂರಿನಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆ. ಜಾರಕಿಹೊಳಿ ಆಟಕ್ಕೆ ದಂಗಾದ ಬೆಳಗಾವಿ ಜನ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಜೊಲ್ಲೆ ಪರವಾಗಿ ನಿಂತ ಬಾಲಚಂದ್ರ. ನಿಪಾಣಿಯಲ್ಲಿ ಪರಾಜಿತ ಅಭ್ಯರ್ಥಿ ಉತ್ತಮ್ ಪಾಟೀಲ್ ಪರ ಸತೀಶ್ ಬ್ಯಾಟಿಂಗ್. ನಿಧಿಗೆ ಆಸೆಪಟ್ಟು ಕೈಲಾಸಗಿರಿ ಬೆಟ್ಟ ಅಗೆದಿದ್ದಾರೆ ಎನ್ನುವ ಮಾತು. ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಓರ್ವ ಕೀಳು ಮಟ್ಟದ ಅವಿವೇಕಿ. ಚಿಂತಾಮಣಿಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ. ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಫಂಡಿಂಗ್. ವೀರೇಂದ್ರ ಪಪ್ಪಿ ಬಂಧನದಿಂದ ಕಾಂಗ್ರೆಸ್ಗೆ ಬಿಗ್ ಲಾಸ್. ಚಿನ್ನದ ಗಟ್ಟಿ ನೋಡಿ ಶಾಕ್ ಆದ್ರಂತೆ ಆರ್ ಅಶೋಕ್. ಹೆಚ್ಚಾಯಿತು ವಿಭೂತಿ ರಾಮಯ್ಯನ ಕ್ರೇಜ್. ಬಸವೇಶ್ವರರ ಜೊತೆಗೆ ಸಿಎಂ ಫೋಟೋ ಗಿಫ್ಟ್. ವಿಧಾನಸೌಧಕ್ಕೆ ಆಗಮಿಸಿದ ವಿಜಯನಗರ ಅಭಿಮಾನಿಗಳಿಂದ ಸಿಎಂಗೆ ಬಹುಪರಾಕ್. ಹಾಸನಾಂಬ ದೇವಿ ದರ್ಶನದಲ್ಲಿ ಎಡವಟ್ಟು ಪತ್ತೆ. ಕರ್ತವ್ಯದ ಸಲುವಾಗಿ ನೀಡಲಾಗಿದ್ದ ಗುರುತಿನ ಚೀಟಿ ದುರ್ಬಳಕೆ. 2 ವಾರ್ಡನ್ಗಳನ್ನು ಅಮಾನತು ಮಾಡಿದ ಡಿಸಿ. ಕರಾವಳಿ ದೇವಿಯ ಮೊರೆ ಹೋದ ಕಾಂತಾರ ನಿರ್ಮಾಪಕ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದರ್ಶನ ಪಡೆದು ವಿಶೇಷ ಪೂಜೆ. ಕ್ಷೇತ್ರದಲ್ಲೇ ಅನ್ನಪ್ರಸಾದ ಸ್ವೀಕರಿಸಿದ ವಿಜಯ್ ಕಿರಗುಂದೂರ್. ಅಫ್ಘಾನಿಸ್ತಾನ ಮಹಿಳೆಯರ ಸ್ಥಿತಿ ಶೋಚನೀಯ. ನವದೆಹಲಿಯಲ್ಲೂ ತಾಲಿಬಾನ್ ಸಂಸ್ಕೃತಿ ಪ್ರದರ್ಶಿಸಿದ ಸಚಿವ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತರು ಭಾಗವಹಿಸೋದಕ್ಕೆ ತಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.